ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು KCET ಎಕ್ಸಾಮ್ನ ಬರೀಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀರಾ. KCET ಎಕ್ಸಾಮ್ಗೆ ಹೋಗಬೇಕಾದ್ರೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಕೆಲವೊಂದು ವಿಷಯಗಳು ಏನೇನು ಮಾಡಬೇಕು, ಅಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಎಕ್ಸಾಮ್ ದಿನ ಹೋಗಬೇಕಾದ್ರೆ, ನೀವು ಎಕ್ಸಾಮ್ನ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ಮಿಸ್ ಮಾಡ್ದೇ ಅಡ್ಮಿಟ್ ಕಾರ್ಡನ್ನು ತೊಗೊಂಡು ಹೋಗಬೇಕು. ಅಡ್ಮಿಟ್ ಕಾರ್ಡ್ ಜೊತೆಗೆ ನಿಮ್ಮದು ಒಂದು ID ಪ್ರೂಫ್ ಇರಬೇಕು. ಅಂದರೆ ಕಾಲೇಜ್ದು ID ಕಾರ್ಡ್ ಆಗಿರ್ಬೋದು, ಇಲ್ಲ ನೀವು ಸೆಕೆಂಡ್ PUC ಬರೆದಿರ್ತೀರಲ್ವಾ, ಅಡ್ಮಿಟ್ ಕಾರ್ಡ್ ಏನಿರುತ್ತೆ ಸೆಕೆಂಡ್ PUC ಎಕ್ಸಾಮ್ ಬರೀಬೇಕಾದ್ರೆ ಆಧಾರು ಆಗಿರ್ಬೋದು, ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಈ ರೀತಿಯಾದಂತಹ ನಿಮ್ಮದು ಪ್ರೂಫ್ಗಳನ್ನ ತಗೊಂಡು ಹೋಗಬೇಕಾಗಿರುತ್ತೆ. ಪ್ರೂಫ್ ಇಲ್ದೇ ನೀವು ಹೋಗುವಂತಿಲ್ಲ, ಅದಂತೂ ಕಂಪಲ್ಸರಿ. KCET ಅವರು ಆಲ್ರೆಡಿ ಅದಕ್ಕೂ ಸಹ ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ನೀವು ವಿದ್ಯಾರ್ಥಿಗಳು ಅಡ್ಮಿಟ್ ಕಾರ್ಡ್ ಜೊತೆಗೆ ಒಂದು ಪ್ರೂಫನ್ನು ತಗೊಂಡು ಹೋಗಲೇಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಪೆನ್ನನ್ನು ಇಟ್ಕೊಳ್ಳಿ ಅಷ್ಟೇ. ತುಂಬ ನೀವು ಪೆನ್ಸಿಲು, ರಬ್ಬರು, ಎರೇಸರ್ ಎಲ್ಲ ಇಟ್ಕೋತೀವಿ ಅಂದರೆ ಅಲ್ಲಿ ಅಲೋ ಮಾಡಲ್ಲ. ಅದಕ್ಕಾಗಿ ನಿಮ್ಮ ಪೆನ್ನನ್ನು, 2 ಪೆನ್ನನ್ನಾದರೂ ನೀವು ಇಟ್ಕೊಂಡು ಹೋಗಿರಿ. ಸೊ ಇದಿಷ್ಟು ನೀವು ತಗೊಂಡು ಹೋಗಬೇಕಾಗಿರುವಂತಹ ವಸ್ತುಗಳು. ಇದಾದ ನಂತರ ನೀವು ಈಗ ಎಕ್ಸಾಮ್ ಸೆಂಟರು ಯಾವುದು ಅಂತ ಹೇಳಿ ಮೊದಲೇ ಗೊತ್ತಿರುತ್ತೆ. ನೀವು ಆ ಎಕ್ಸಾಮ್ ಸೆಂಟರ್ಗೆ ಬೇಗ ಹೋಗಬೇಕಾಗಿರುತ್ತೆ. ಇವಾಗ ದಿನಕ್ಕೆ 2 ಎಕ್ಸಾಮ್ ಇರುತ್ತೆ ಅಲ್ವಾ, ಒಂದು 10 ಗಂಟೆಗೆ ಮತ್ತು ಇನ್ನೊಂದು 2 ಗಂಟೆಗೆ ಅಂತ ಹೇಳಿ ಆಲ್ರೆಡಿ ನೋಟಿಫಿಕೇಷನ್ನ ಕೊಟ್ಟಿದ್ರು. ಟೈಮ್ ಟೇಬಲು ಸಹ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ವಿದ್ಯಾರ್ಥಿಗಳಿಗೆ 10 ಗಂಟೆ ಅಂತ ಹೇಳಿದ್ದಾರೆ ಅಂದರೆ ಮಾರ್ನಿಂಗ್ ಎಕ್ಸಾಮು. ನೀವು ಮಿನಿಮಮ್ ಅಂದ್ರೂ 9:30 ಅಷ್ಟರಲ್ಲಿ ನೀವು ಅಲ್ಲಿ ಯಾವ ಸೆಂಟರ್ ಇರುತ್ತೆ ನಿಮ್ಮದು ಅಲ್ಲಿಗೆ ಹೋಗಿ ಇರಬೇಕಾಗತ್ತೆ. ಇವಾಗ ನೀವು ಬೇಗ ಹೋಗಿರ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ ನೋಡಿ, ನಿಮ್ಮದು ಅಡ್ಮಿಟ್ ಕಾರ್ಡ್ ಮೇಲೆ ರಿಜಿಸ್ಟರ್ ನಂಬರ್ ಇರುತ್ತೆ ನೋಡಿ, ಅದನ್ನು ಕೊಟ್ಟಿರ್ತಾರೆ. ಎಲ್ಲಿ ಎಕ್ಸಾಮ್, ಯಾವ ರೂಮಲ್ಲಿ ಎಕ್ಸಾಮು ಅಂತ ಹೇಳಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ನೀವು ಸೆಕೆಂಡ್ PUC ಎಕ್ಸಾಮ್ ಬರೀಬೇಕಾದ್ರೆ ಅದೇ ರೀತಿ ನೋಡಿಕೊಂಡು ಹೋಗಿ ಆ ಜಾಗದಲ್ಲಿ ಕುತ್ಕೊಳ್ಳೋದೆಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ನೀವು ಬೇಗ ಎಕ್ಸಾಮಿನೇಷನ್ ಸೆಂಟರ್ನ ವಿಸಿಟ್ ಮಾಡಿದ್ರೆ ಈ ರೀತಿ ಮಾಹಿತಿಗಳು ನಿಮಗೆ ಯಾವುದೇ ಟೆನ್ಷನ್ ಇಲ್ಲದೇ ನೋಡ್ಕೊಳ್ಬೋದು. ಇದಾದಮೇಲೆ ಈಗ 10 ಗಂಟೆಗೆ ಬೆಲ್ ಆಗುತ್ತೆ ಅಂತ ಅಂದ್ಕೊಂಡ್ರಿ. ಮಾರ್ನಿಂಗ್ ಸೆಷನ್ ಆದರೆ 10 ಗಂಟೆಗೆ ಬೆಲ್ ಆಗುತ್ತೆ, ಆಫ್ಟರ್ನೂನ್ ಆದರೆ 2 ಗಂಟೆಗೆ ಬೆಲ್ ಆಗುತ್ತೆ. ಸೊ ಆ ಬೆಲ್ ಆಗ್ತಿದ್ದ ಹಾಗೆಯೇ ನೀವು ಒಳಗಡೆ ಹೋಗಿ ಕುತ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲಿದೆ, ಯಾವ ಸೀಟು ನಿಮ್ಗೆ ಅಲಾಕೇಟ್ ಆಗಿರುತ್ತೆ ಅಲ್ಲಿ ಹೋಗಿ ಆ ರೂಮಲ್ಲಿ ನೀವು ಕುತ್ಕೊಳ್ಬೇಕಾಗತ್ತೆ. ಈ ರೀತಿ ಎಲ್ಲರೂ ಸಹ ಬಂದು ಅವರವರ ಜಾಗದಲ್ಲಿ ಕುತ್ಕೊಂಡ ನಂತರ ಮೊದಲನೇ ಬೆಲ್ಲನ್ನು ಮಾಡ್ತಾರೆ. ಈಗ ಮೊದಲನೇ ಬೆಲ್ ಮಾಡಿದಾಗ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ OMR ಶೀಟ್ ಕೊಡ್ತಾರೆ. ಈ OMR ಶೀಟ್ ಅಂದರೆ ನೀವು ಏನು ಆನ್ಸರ್ನ ಮಾಡ್ತಾ ಇದ್ದೀರಾ ಅದನ್ನು ಆ OMR ಶೀಟ್ ಮೇಲೆ ಮಾಡಬೇಕಾಗಿರುತ್ತೆ. ಆ OMR ಶೀಟ್ನ ನಿಮಗೆ ಮೊದಲನೇ ಬೆಲ್ ಹಾಕ್ತಿದ್ದಾಗೇ ಕೊಡ್ತಾರೆ. ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹೆಸರು ಮತ್ತು ಅಡ್ಮಿಟ್ ಕಾರ್ಡ್ದು ನಂಬರ್ ಏನಿರುತ್ತೆ, ನಿಮ್ಮದು ರಿಜಿಸ್ಟರ್ ನಂಬರ್, ಅದನ್ನೆಲ್ಲ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ನಿಮಗೆ ಫಿಲ್ ಮಾಡೋಕ್ಕೆ 10 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಅಂದರೆ ನೀವು ಅದನ್ನೆಲ್ಲ ನೀಟಾಗಿ ಒಂದನ್ನು ಮಿಸ್ ಮಾಡ್ದೇ ಅಲ್ಲಿ ಯಾವ ರೀತಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಅದನ್ನು ಫಿಲ್ ಮಾಡಬೇಕಾಗತ್ತೆ. ಅಲ್ಲಿ ಯಾರು ಇನ್ವಿಜಿಲೇಟರ್ ಇರ್ತಾರೆ ಅವರು ಸಹ ನಿಮ್ಗೊಂದ್ಸಲ ಇನ್ಸ್ಟ್ರಕ್ಷನ್ನ ಕೊಡ್ತಾರೆ ಯಾವ ರೀತಿ ಫಿಲ್ ಮಾಡಬೇಕು ಅಂತ. ಸೊ ಕೇರ್ಫುಲ್ಲಾಗಿ ನಿಮ್ಮ OMR ಶೀಟನ್ನು ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಫಿಲ್ ಮಾಡಿ. ಇದಾದ ನಂತರ ಸೆಕೆಂಡ್ ಬೆಲ್ಲನ್ನು ಮಾಡ್ತಾರೆ. ಸೆಕೆಂಡ್ ಬೆಲ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಅಂದರೆ ನಿಮಗೆ ಕ್ವಶನ್ ಪೇಪರ್ದು ಬುಕ್ಲೆಟನ್ನು ಕೊಡ್ತಾರೆ. ಆದರೆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಬುಕ್ಲೆಟ್ ಕೊಡ್ತಿದ್ದ ಹಾಗೆಯೇ ಆ ಸೀಲ್ನ ಓಪನ್ ಮಾಡುವಂತಿಲ್ಲ. ನೀವೇನು ಮಾಡಬೇಕಂದ್ರೆ ಅದ್ರ ಮೇಲೂ ಸಹ ನಿಮ್ಮದು ಡೀಟೇಲ್ಸನ್ನು ಬರೀಬೇಕಾಗತ್ತೆ. ಈ ಇನ್ಸ್ಟ್ರಕ್ಷನ್ ಎಲ್ಲನೂ ಸಹ ಇನ್ವಿಜಿಲೇಟರ್ ಕೊಡ್ತಾರೆ. ಸೊ ನೀವು ಆ OMR ಶೀಟ್ ಮೇಲೆ ಸಹ ನಿಮ್ಮ ರಿಜಿಸ್ಟರ್ ನಂಬರು ಎಲ್ಲನೂ ಸಹ ಎಂಟ್ರಿ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ಅಂದರೆ ಫಸ್ಟ್ ಬೆಲ್ಲು ಸೆಕೆಂಡ್ ಬೆಲ್ ಏನು ಅಂತರ ಇದೆ, ಆ ಸೆಕೆಂಡ್ ಬೆಲ್ ಆದಾಗ ಏನು ಮಾಡ್ತಾರೆ ಅಂದರೆ ಇನ್ವಿಜಿಲೇಟರು ಸಹ ನಿಮ್ಮ ಹತ್ರ ಸೈನನ್ನು ತಗೋತಾರೆ, ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾರೆ. ಅದೇ ರೀತಿ ನಿಮ್ಮ ಆನ್ಸರ್ ಬುಕ್ಲೆಟ್ ಏನಿದೆ ಅದ್ರ ಮೇಲೆಲ್ಲ ಸೈನ್ ಮಾಡಲಿಕ್ಕೆ ಅಂತ ಹೇಳಿ ಬರ್ತಾರೆ. ಈ ರೀತಿಯಾದಂತಹ ಪ್ರೊಸೀಜರ್ನ ನೀವು ಸೆಕೆಂಡ್ PUC ಎಕ್ಸಾಮಲ್ಲೂ ಮಾಡಿರ್ತೀರಲ್ವ, ಅದೇ ರೀತಿ ಅವರು ಸಹ ಸೈನ್ ಮಾಡಿಸ್ಕೋತಾರೆ. ಈ ಪ್ರೊಸೀಜರ್ ಎಲ್ಲ ಮುಗಿಯೋವರೆಗೂ ಸಹ ನಿಮ್ಮನ್ನು ಆನ್ಸರ್ ಮಾಡಲಿಕ್ಕೆ ಅಂತ ಹೇಳಿ ಅವಕಾಶ ಕೊಡೋದಿಲ್ಲ. ಯಾವಾಗ 3ನೇ ಬೆಲ್ ಆಗುತ್ತೋ ಆವಾಗ ನೀವು ಅಲ್ಲಿ ಹಾಕಿರುವಂತಹ ಬುಕ್ಲೆಟಲ್ಲಿರುವಂತಹ ಏನು ಸೀಲ್ ಇದೆ ಅದನ್ನು ಓಪನ್ ಮಾಡಿ ನೀವು ಉತ್ತರಗಳನ್ನ ಮಾಡಲಿಕ್ಕೆ, ಆನ್ಸರ್ನ ಮಾಡಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡ್ಬೋದು. ಇವಾಗ ಫಸ್ಟ್ನೇ ಬೆಲ್ ಯಾವಾಗ ಆಗುತ್ತೆ ಅಂತ ಅಂದರೆ 10:20ಕ್ಕೆ ಆಗುತ್ತೆ. ಮಾರ್ನಿಂಗ್ ಸೆಷನ್ ಆದರೆ 10:20ಕ್ಕೆ ಆಗುತ್ತೆ. ಮಧ್ಯಾಹ್ನದಾದರೆ 2:20ಕ್ಕೆ ಫಸ್ಟ್ ಬೆಲ್ ಆಗುತ್ತೆ. ಆಗ OMR ಶೀಟ್ ಕೊಡ್ತಾರೆ, ನೀವು ಫಿಲ್ ಮಾಡಬೇಕು. ಸೆಕೆಂಡ್ ಬೆಲ್ ಆಗೋದು ಬೆಳಿಗ್ಗೆ ಆದರೆ 10:30ಗೆ ಸೆಕೆಂಡ್ ಬೆಲ್ ಆಗುತ್ತೆ. ಆದರೆ ಆಫ್ಟರ್ನೂನ್ ಸೆಷನ್ ಆದರೆ 2:00ಗೆ ನಿಮಗೆ ಸೆಕೆಂಡ್ ಬೆಲ್ ಆಗುತ್ತೆ. ಆವಾಗ ಕ್ವಶನ್ ಬುಕ್ಲೆಟ್ ಕೊಡ್ತಾರೆ, ಅದನ್ನೆಲ್ಲ ಫಿಲ್ ಮಾಡಬೇಕು. ಇನ್ವಿಜಿಲೇಟರ್ ಎಲ್ಲ ಸೈನ್ ಮಾಡಿಸ್ಕೊತಿರ್ತಾರೆ. ಇನ್ನು 3ನೇ ಬೆಲ್ಲು ಮಾರ್ನಿಂಗ್ ಸೆಷನಲ್ಲಿ 10:40ಕ್ಕೆ ಆಗುತ್ತೆ. ಮಧ್ಯಾಹ್ನ ಸೆಷನಲ್ಲಿ 2:40ಕ್ಕೆ 3ನೇ ಬೆಲ್ ಆಗುತ್ತೆ. ಇದಾದ ನಂತರ ನೀವು ಸೀಲ್ನ ಓಪನ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡ್ಬೋದು.
ಸೊ ಇದಿಷ್ಟು ಮಾಹಿತಿ ಯಾವ ರೀತಿ ನೀವು ಅಲ್ಲಿ ಓದಿದ ತಕ್ಷಣ ಏನೇನು ಮಾಡಬೇಕು ಅಂತ ಹೇಳಿ, ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್, ಇದಿಷ್ಟು ಡೀಟೇಲ್ಸನ್ನು ಸಹ ಅಲ್ಲಿ ಇನ್ವಿಜಿಲೇಟರ್ ನಿಮಗೆ ಕೊಡ್ತಾರೆ. ಆದರೂ ಸಹ ನೀವು ಇದನ್ನೆಲ್ಲ ಮನದಲ್ಲಿ ಇಟ್ಕೊಳ್ಳಿ, ಏಕೆಂದರೆ ನೀವು ಮಿಸ್ಟೇಕ್ ಮಾಡಬಾರ್ದು. ಒಬ್ಬೊಬ್ಬರು ಇನ್ವಿಜಿಲೇಟರು ನೀವೇನಾದರೂ ಅಲ್ಲಿ ತಪ್ಪು ಮಾಡ್ತಾ ಇದ್ದರೆ ತುಂಬ ಕೋಪ ಆಗೋದು, ಬೈಯೋದು, ಈ ರೀತಿ ಎಲ್ಲ ಮಾಡ್ತಾರೆ. ಯಾಕೆಂದರೆ ಅವರು ಟೆನ್ಷನಲ್ಲಿ ಇರ್ತಾರೆ ಅಲ್ವಾ, ನೀವು ಟೆನ್ಷನಲ್ಲಿ ಇರ್ತೀರಾ ಅಲ್ವಾ ಎಕ್ಸಾಮ್ ಅಂತ. ಸೊ ಅದಕ್ಕಾಗಿ ಯಾವುದೇ ರೀತಿ ಮಿಸ್ಟೇಕನ್ನು ಮಾಡಬೇಡಿ. ನಿಮ್ಮ ಎಕ್ಸಾಮು ಚೆನ್ನಾಗಾಗಲಿ. ಇನ್ವಿಜಿಲೇಟರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿ. ಇದಾದ ನಂತರ ಈಗ ನೀವು ಆನ್ಸರ್ ಮಾಡ್ತಾ ಇರ್ತೀರಾ, ಕ್ವಶನ್ ಪೇಪರಲ್ಲಿ ಏನಿರುತ್ತೆ ಅಲ್ಲಿ ನೀವು ಕ್ವಶನ್ನ ನೋಡಿ ಆಪ್ಷನ್ ಯಾವುದಿರುತ್ತೆ ಅಂತ ಹೇಳಿ OMR ಶೀಟಲ್ಲಿ ನೀವು ಮಾರ್ಕ್ ಮಾಡಬೇಕಾಗಿರುತ್ತೆ. ಅಂದರೆ ABCD ಅಂತ ಇರುತ್ತೆ. ಸೊ ಯಾವ ಆಪ್ಷನ್ ಇದೆ ಅಂತ ನೀವು ಅದ್ರ ಮೇಲೆ, ಅಂದರೆ ABCD ಅಂತ ಹೇಳಿ ಸರ್ಕಲ್ ರೀತಿ ಕೊಟ್ಟಿರ್ತಾರೆ, ಅಲ್ಲಿ ಉತ್ತರಗಳನ್ನ ನೀವು ತುಂಬಬೇಕಾಗತ್ತೆ. ಅಂದರೆ ಪೆನ್ನಲ್ಲಿ ಅದನ್ನು ಅಲ್ಲಿ ಏನು ಸರ್ಕಲ್ ಇರುತ್ತೆ ಅದನ್ನು ತುಂಬಬೇಕಾಗತ್ತೆ. ಇದನ್ನು ಆಲ್ರೆಡಿ ಇಷ್ಟನ್ನೆಲ್ಲ ನೀವು ನೋಡ್ಕೊಂಡಿರ್ತೀರ. ಸೊ ಆ ರೀತಿ ಮಾಡಬೇಕಾದ್ರೆ ಈಗ ನಿಮಗೆ ಕೆಲವೊಂದನ್ನು ವರ್ಕ್ ಮಾಡಬೇಕು, ಇಲ್ಲ ವರ್ಕ್ಶೀಟ್ ಏನಿರುತ್ತೆ ಅದನ್ನೆಲ್ಲ ನೀವು ಮಾಡಬೇಕಾಗಿರುತ್ತೆ. ಅಂದರೆ ಅಲ್ಲಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ನಿಮಗೆ ರಫ್ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಜಾಗ ಬೇಕಾಗುತ್ತೆ. ಅದನ್ನು ನೀವು, ನಿಮಗೆ ಡೌಟ್ ಇರ್ಬೋದು, ಅವರೇ ಎಕ್ಸ್ಟ್ರಾ ಪೇಪರ್ ಕೊಡ್ತಾರಾ ಇಲ್ಲ ನಾವೇ ತೊಗೊಂಡು ಹೋಗೋದಾ ಅಂತ ಹೇಳಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಈ KCETಲಿ ಯಾವುದೇ ರೀತಿ ನೀವು ಪೆನ್ನು ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡು ಮತ್ತು ಒಂದು ಪ್ರೂಫ್ನ ಬಿಟ್ಟರೆ ಇನ್ನೇನು ಕ್ಯಾರಿ ಮಾಡೋ ಆ ಥರ ಇಲ್ಲ. ನೀವು ವಾಚ್ನೂ ಸಹ ಹಾಕೊಂಡು ಹೋಗ್ಬೇಡಿ. ಸೊ ಏನೇನು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ನಿಮ್ಮ ಹತ್ರ ಇರುತ್ತೋ ಅದನ್ನೆಲ್ಲ ಒಳಗಡೆಗೂ ಸಹ ಕ್ಯಾರಿ ಮಾಡಬೇಡಿ. ಸೊ ಇದಂತೂ ನೆನ್ಪಿಟ್ಕೊಳ್ಳಿ. ಏಕೆ ಅಂತ ಅಂದರೆ ನೀವೇನಾದರೂ ಸಿಗಾಕೊಂಡ್ರೆ ಅಲ್ಲಿ ಬೇರೆ ಬೇರೆ ರೀತಿ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ಸ್ ವಸ್ತು ಇದ್ದರೂ ಸಹ ನೀವು ಎಕ್ಸಾಮ್ ಹಾಲ್ ಒಳಗಡೆ ತಗೊಂಡು ಹೋಗಬೇಡಿ. ಈಗ ನೀವು ಇಲ್ಲಿ ರಫ್ ವರ್ಕ್ ಮಾಡ್ತಾ ಇರ್ತೀರ ಅಲ್ವಾ, ರಫ್ ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲೇ ಕ್ವಶನ್ ಪೇಪರ್ ಏನಿರುತ್ತೆ ಅಲ್ಲೇ ಕೆಳಗಡೆ ಜಾಗನ ಬಿಟ್ಟಿರ್ತಾರೆ. ನೀವು ಅಷ್ಟರಲ್ಲೇ ರಫ್ ವರ್ಕ್ನ ಮಾಡಿ ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಮತ್ತು OMR ಶೀಟಲ್ಲಿ ನೀವು ಉತ್ತರಗಳನ್ನ ಬರೆಯೋದು ಬಿಟ್ಟರೆ ಯಾವುದೇ ರೀತಿ ಮಾರ್ಕ್ ಆಗದೇ ಇರೋ ಥರ ನಿಮ್ಮ OMR ಶೀಟ್ನ ಕಾಪಾಡಿ ಅವರು ಎಷ್ಟು ನೀಟಾಗಿ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಾರೋ ಅಷ್ಟೇ ನೀಟಾಗಿ ಆನ್ಸರನ್ನು ಬರೆದು OMR ಶೀಟ್ನ ಕೊಡಿ. ಯಾವುದೇ ರೀತಿ ಹರಿದಾಕೋದಾಗಿರ್ಬೋದು, ಅದ್ರ ಮೇಲೆ ಬರೆಯೋದಾಗಿರ್ಬೋದು, ಮಿಸ್ಸಾಗಿ ಗೀಚ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿ ಹೋಗಬೇಡಿ. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ನಾವು ವಾಚು ಹಾಕಿರೋದಿಲ್ಲ, ಏನೂ ಇರೋದಿಲ್ಲ, ಆದರೂ ಸಹ ನಮಗೆ ಟೈಮ್ ಹೇಗೆ ಗೊತ್ತಾಗುತ್ತೆ, ನಮಗೆ ಆನ್ಸರ್ ಮಾಡಲಿಕ್ಕೆ ಅಂತ ಹೇಳಿ ನಮ್ಗೆ ಟೈಮ್ ಅವಶ್ಯಕತೆ ಅಲ್ವಾ ಅಂತ ಹೇಳಿ ನೀವು ಕೇಳ್ಬೋದು. ಈಗ ನೀವು ಅಲ್ಲೇ ಎಕ್ಸಾಮ್ ಸೆಂಟರಲ್ಲಿ ಕೂತಿರ್ತೀರಾ, ಅಲ್ಲೇ ಆಲ್ಮೋಸ್ಟ್ ಅಲ್ಲೂ ಗಡಿಯಾರ ಇರೋದಿಲ್ಲ. ಸೊ ಅದನ್ನು ಬಿಟ್ಬಿಡಿ. ನೀವು ಇನ್ವಿಜಿಲೇಟರ್ನಾದ್ರೂ ಸಹ ಕೇಳ್ಬೋದು, ಆದರೆ ಎಲ್ಲರೂ ಸಹ ಟೈಮನ್ನು ಹೇಳೋದಿಲ್ಲ. ಆದರೆ ಇಲ್ಲಿ KCET ಅವರು ನಿಮಗೋಸ್ಕರನೇ ಬೇರೆ ರೀತಿ ಇದೆ. ಈಗ ನಮಗೆ ಇಲ್ಲಿವರೆಗೂ ನಾವು ಥರ್ಡ್ ಬೆಲ್ವರೆಗೆ ನಾವು ನೋಡಿದ್ದೀವಿ. ಅಂದರೆ 3ನೇ ಬೆಲ್ ಆಗೋದು 10:40ಕ್ಕೆ ಬೆಳಗಿನ ಎಕ್ಸಾಮಲ್ಲಿ, ಮತ್ತು ಮಧ್ಯಾಹ್ನದ ಎಕ್ಸಾಮಲ್ಲಿ 2:40ಕ್ಕೆ 3ನೇ ಬೆಲ್ ಆಗುತ್ತೆ. ಆವಾಗ ನೀವು ಆನ್ಸರ್ನ ಮಾಡಲಿಕ್ಕೆ ಅಂತ ಹೇಳಿ ಪ್ರಾರಂಭ ಮಾಡ್ತೀರಾ. ಅದಾದ ನಂತರ 4ನೇ ಬೆಲ್ ಆಗುತ್ತೆ. 4ನೇ ಬೆಲ್ ಯಾವಾಗ ಆಗುತ್ತೆ ಅಂದರೆ ಬೆಳಗಿನ ಎಕ್ಸಾಮಲ್ಲಿ 11:10ಕ್ಕೆ ಆಗುತ್ತೆ. ಮಧ್ಯಾಹ್ನ ಎಕ್ಸಾಮಲ್ಲಿ 3:10ಕ್ಕೆ ನಿಮಗೆ 4ನೇ ಬೆಲ್ ಮಾಡ್ತಾರೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ ನೀವು ಆನ್ಸರ್ ಬರೀಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು 10:40ಕ್ಕೆ ಅಲ್ವಾ. ಸೊ ಆ ರೀತಿ 4ನೇ ಬೆಲ್ ಆಗೋದು ಆಲ್ರೆಡಿ ಎಕ್ಸಾಮಲ್ಲಿ 1 ಅವರ್ ಟೈಮ್ ಇತ್ತಲ್ವ, ಅದರಲ್ಲಿ 30 ನಿಮಿಷ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅವರು ನಿಮಗೆ 4ನೇ ಬೆಲ್ಲನ್ನು ಮಾಡ್ತಾರೆ. ಇನ್ನು ಇದಾದ ನಂತರ 5ನೇ ಬೆಲ್ಲನ್ನು ಮಾಡ್ತಾರೆ. ಬೆಳಿಗ್ಗೆ ಆದರೆ 11:30ಕ್ಕೆ ಬೆಲ್ಲ ಮಾಡ್ತಾರೆ, ಮಧ್ಯಾಹ್ನ 3:30ಕ್ಕೆ ಬೆಲ್ಲ ಮಾಡ್ತಾರೆ. ಇದರ ಅರ್ಥ ಎಕ್ಸಾಮ್ ಮುಗಿಯೋದಕ್ಕೆ ಇನ್ನು 20 ನಿಮಿಷಗಳ ಕಾಲ ಬಾಕಿ ಉಳಿದಿದೆ ಅಂತ ಹೇಳಿ ಈ 5ನೇ ಬೆಲ್ನ ನಿಮಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಮಾಡ್ತಾರೆ. ಇನ್ನು 6ನೇ ಬೆಲ್ಲನ್ನು ಮಾಡ್ತಾರೆ. ಯಾವಾಗಪ್ಪ ಅಂತ ಅಂದರೆ ಬೆಳಗಿನ ಎಕ್ಸಾಮ್ ಆದರೆ 11:45ಕ್ಕೆ, ಮಧ್ಯಾಹ್ನ ಎಕ್ಸಾಮಲ್ಲಿ 3:45ಕ್ಕೆ 6ನೇ ಬೆಲ್ಲನ್ನು ಮಾಡ್ತಾರೆ. ಇದರ ಅರ್ಥ ಎಕ್ಸಾಮ್ ಮುಗಿಯೋದಕ್ಕೆ ಇನ್ನು 5 ನಿಮಿಷಗಳ ಕಾಲ ಅಷ್ಟೇ ಬಾಕಿ ಇರೋದು ಅಂತ ಹೇಳಿ. ಇದಾದ ನಂತರ ಕೊನೆಯ ಬೆಲ್ಲನ್ನು ಮಾಡ್ತಾರೆ. ಬೆಳಿಗ್ಗೆ ಎಕ್ಸಾಮಲ್ಲಿ 11:50ಕ್ಕೆ, ಮಧ್ಯಾಹ್ನ 3:50ಕ್ಕೆ. ಸೊ ವಿದ್ಯಾರ್ಥಿಗಳು ಈ ಟೈಮ್ ಅಂತ ಹೇಳಿದರೆ ಅಂದರೆ ಕೊನೆಯ ಬೆಲ್ಲು ಆಗೋದು ನಿಮ್ಮ ಎಕ್ಸಾಮು ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಇನ್ವಿಜಿಲೇಟರು ನಿಮ್ಮ ಉತ್ತರ ಪತ್ರಿಕೆಗಳು ಏನಿರ್ತದೆ OMR ಶೀಟ್ ಎಲ್ಲನೂ ಸಹ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ನೀವು ಮರೀದೆ ನಿಮ್ಮ OMR ಶೀಟನ್ನು ನೀಟಾಗಿ ಅವ್ರ ಕೈಯಲ್ಲಿ ಕೊಟ್ಟು ಅದಾದ ನಂತರ ನೀವು ಎಕ್ಸಾಮ್ ಬರಿತಾ ಇದ್ದಂತಹ ಕೊಠಡಿನ ಬಿಡಿ. ಇದಿಷ್ಟು ಮಾಹಿತಿ KCET ಎಕ್ಸಾಮ್ ಯಾವ ರೀತಿ ಇರುತ್ತೆ, ಬೆಲ್ ಟೈಮಿಂಗ್ಸ್ ಏನು, ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹೆಲ್ಪ್ಫುಲ್ ಅಂತ ಅನಿಸಿರುತ್ತೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.